ಅಲ್ಲಿಂದ ಪಂಜಾಬ್ನ ಬಟಿಂಡಾ ಎಂಬ ಪ್ರದೇಶಕ್ಕೆ ಕರ್ತವ್ಯ ನಿಯೋಜನೆಗೊಂಡಿರುತ್ತಾರೆ. ಅಲ್ಲಿಂದ ಮತ್ತೆ 6-8-2010 ಜಮ್ಮು ಕಾಶ್ಮೀರದ ಪೂಂಚ್ ರೆಜೋರಿ ಸೆಕ್ಟರ್ನ ದರಬಾ ಪ್ರದೇಶದಲ್ಲಿ ರಾಷ್ಟ್ರೀಯ ರೈಫಲ್ಗೆ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುತ್ತಾರೆ. ಇನ್ನೂರು ವರ್ಷಗಳ ಬ್ರಿಟಿಷರ ಕಪಿಮುಷ್ಟಿಯಿಂದ ಕೆಂಪು ಗೋಧಿಗಳ ಕಪಿಮುಷ್ಟಿಗಳಿಂದ ಹೋರಾಡಿ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದಕ್ಕೆ ನಮಗೆ ತಂದುಕೊಟ್ಟಂತ ಮಹನೀಯರನ್ನ ನೆನೆಯಬೇಕು. ಸಾವಿರದ 1852ರಿಂದ 1942ವರೆಗೆ ಆಗಿದ್ದು ಮಾತ್ರ ಸ್ವಾತಂತ್ರ್ಯ ಸಂಗ್ರಾಮಗಳು. 1852 ಸಿಪಾಯಿ ದಂಗೆಯಿಂದ ಹಿಡಿದು 1942ರ ಕ್ವಿಟ್ ಇಂಡಿಯಾ ಚಳವಳಿ, ಇಷ್ಟು ಚಳವಳಿಗಳಲ್ಲಿ ಎಲ್ಲರೂ ಒಟ್ಟಾಗಿ ಮಹನೀಯರೆಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು.